Namaste, I am Dr. Soumya. Hello, Namaste. My name is Dr. Rakshit Hassan. ಹಾಯ್ ಫ್ರೆಂಡ್ಸ್, ಪ್ರಣಾಮ್ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರೀಸೆಂಟ್ಲಿ ನಾವು ಮಹಿಷಿ ನ್ಯಾಚುರೋಪತಿ ಸೆಂಟರ್ಗೆ ಹೋಗಿದ್ದೀವಿ 10 ದಿನದ ಪ್ಯಾಕೇಜ್ ತಗೊಂಡ. ಸೊ ಆ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆಗೆ ನಾ ಶೇರ್ ಮಾಡಕನ ಈ ವಿಡಿಯೋ ಮಾಡಿದ್ದೀನಿ. ನಾರ್ಮಲ್ ನಮ್ದೇನು ಲೈಫ್ ನಡೆದಿರ್ತೈತಿ, ಅದ್ರಾಗ ನಾವು ಏನು ತಿನ್ನತ್ತೀವಿ, ಏನು ಇದನ್ನು ಮಾಡತ್ತೀವಿ, ದಿನಾ ಒಂದು ಗಡ್ಬಡ್ ರೂಟೀನ್ ಇರ್ತೈತಿ. ಅದ್ರ ಬಗ್ಗೆ ವಿಚಾರ ಮಾಡಂಗಿಲ್ಲ. ಆಮೇಲೆ ಟೆನ್ಷನ್, ಸ್ಟ್ರೆಸ್ ಇಷ್ಟೆಲ್ಲ ಇದ್ದಾಗ ಹೆಲ್ತ್ಗೆ ನಾವು ಪ್ರಯಾರಿಟಿನ ಕೊಡಂಗಿಲ್ಲ. ಇಂಥದ್ದೇ ರಶ್ ಒಳಗನ ನಾವು ಇಲ್ಲಿ ಒಂದು 10 ದಿನ ನ್ಯಾಚುರೋಪತಿಗೆ ಬಂದಿದ್ವಿ. ಸೊ ಇಲ್ಲಿ ಟ್ರೀಟ್ಮೆಂಟ್ ನೋಡಂತೂ ಇಷ್ಟು ಚಲೋ ಇತ್ತು, ಮೈಂಡ್ ಬ್ಲೋಯಿಂಗ್ ಇತ್ತು. ಆಮೇಲೆ ಇಲ್ಲಿ ಬಂದಿದ್ದಕ್ಕೂ ನಮಗೆ ಏನೇನೆಲ್ಲ ನಾಲೆಜ್ ಸಿಕ್ಕಿತ್ತು. ಲೈಕ್ ಇಲ್ಲಿ ಬಂದಮೇಲೆ ನಮಗೆ ಗೊತ್ತಾಯ್ತು ಏನಂತಂದ್ರೆ 80% ಹೆಚ್ಚು ಜನ ಆ್ಯಸಿಡಿಟಿದಿಂದ ಸಫರ್ ಮಾಡಕತ್ತಾರು. ಎಲ್ಲರಿಗೂ ಆ್ಯಸಿಡಿಟಿ ಪ್ರಾಬ್ಲಮ್ ಇದ್ದಿದ್ದನ್ನು, ಅದಕ್ಕೆ ಹೊಟ್ಟೆ ನುಸೋದಾಗಲಿ, ವಾಮಿಟಿಂಗ್ ಸೆನ್ಸೇಷನ್ ಆಗಲಿ, ಆಮೇಲೆ ಹಿಂಗೆ ಸುಮ್ಮನೆ ಬಿಟ್ಟಿವು ಅಂತಂದ್ರೆ ಲಾಂಗ್ ಟರ್ಮ್ನಾಗ ಏನಾರೇ ಒಂದು ದೊಡ್ಡ ರೋಗ ಆಗೋದು ಚಾನ್ಸ್. ಆಮೇಲೆ ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಯ್ತು ಏನಂತಂದ್ರೆ ಆ್ಯಸಿಡಿಟಿ ಒಳಗೂ ಟೈಪ್ಸ್ ಅದಾವು. ಒಂದು ಹೈಪೋ ಅಸಿಡಿಟಿ, ಒಂದು ಹೈಪರ್ ಅಸಿಡಿಟಿ. ಕಾಮಿಡಿ ಒಳಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂತಂದ್ರೆ ಹೈಪರ್ ಅಸಿಡಿಟಿ ಓವರ್ ಆಕ್ಟಿಂಗ್ ಸ್ಟಾರ್ ನನಗೆ ಭಾಳ ಕೆಲಸ ಮಾಡೋದೈತಿ, ನೀವು ಒಂದ್ ಸ್ವಲ್ಪ ಚಾ ಕುಡೀರಿ, ಆಮೇಲೆ ಮೂಡ ಪಿಶಾಚಿ ತರ ಓಡಾಡೋದು ಅಲ್ಲಿ ಇಲ್ಲಿ. ಹೈಪೋ ಅಸಿಡಿಟಿ ಎಕ್ದಮ್ ಲೇಜಿ, ಇದ್ರೊಳಗೆ ಆಸಿಡ್ ಕಡಿಮೆ ಪ್ರೊಡ್ಯೂಸ್ ಮಾಡ್ತೈತಿ. ನನಗಂತೂ ನೀ ಡಿಸ್ಟರ್ಬ್ ಮಾಡಬೇಡ, ನೀ ಏನ್ ಬೇಕಾತೀನು ಡೈಜೆಷನ್ ನಾನು ಮಾಡ್ತೀನಿ. ಯೋಗ ಅದು ಮಾಡಿದ್ಮೇಲೆ ಅಲ್ಲಿ ಎಕ್ಸಸೈಸ್ ಅದು ಮುಗಿದ್ಮೇಲೆ ಇಲ್ಲೇ ಡಾಕ್ಟರ್ಸ್ ನಮ್ದೆಲ್ಲ ಚೆಕಪ್ ಮಾಡ್ತಾರೋ. ಅವ್ರು ಕೇಳ್ತಾರೋ ನಿಮಗೆ ನಿದ್ದೆ ಸರಿಯಾಗಾಯ್ತೋ ಇಲ್ಲೋ, ನಿಮ್ಗೆ ಏನಾರು ಆ್ಯಸಿಡಿಟಿ ಪ್ರಾಬ್ಲಮ್ ಇತ್ತೇನ, ಅಥವಾ ಚೆಸ್ಟ್ ಒಳಗೆ ಬರ್ನಿಂಗ್ ಇತ್ತೇನ ಅಂತ ಎಲ್ಲ ಪ್ರಾಬ್ಲಮ್ಸ್ ಕೇಳಿದ್ಮೇಲೆ ಅಲ್ಲೇ ಅವ್ರು ಡಿಸೈಡ್ ಮಾಡ್ತಾರೆ ಇವತ್ತು ನಿಮಗೆ ಊಟ ಏನು ಕೊಡೋದು, ನಿಮ್ಮ ಬ್ರೇಕ್ಫಾಸ್ಟ್ ಏನು ಕೊಡೋದು, ಲಂಚ್ ಡಿನ್ನರ್ ಏನು ಕೊಡೋದು, ಯಾವ ಚೇಂಜಸ್ ಮಾಡಬೇಕು, ಆಮೇಲೆ ಯಾವ ಥೆರಪೀಸ್ ನಿಮಗೆ ಕೊಡಬೇಕು, ಯಾವ ಥೆರಪಿ ಕೊಟ್ಟರೆ ನಿಮಗೆ ಆರಾಮಾಗ್ತೈತಿ ಅಂತ ಈ ಏರಿಯಾ ಒಳಗೆ ಅದನ್ನು ಡಾಕ್ಟರ್ಸ್ ಇಲ್ಲೇ ಡಿಸೈಡ್ ಮಾಡ್ತಾರೆ. ಒಂಚೂರು ಓವರ್ ಟು ಯು ಮಾಮ್. ಥ್ಯಾಂಕ್ ಯು ಡಿಯರ್. ಮಹಿಷಿ ಸೆಂಟರ್ ಒಳಗೆ ನಮ್ಗೆ 10 ದಿನ ಭಾಳ ಹೆಲ್ದಿ ಊಟ ಕೊಟ್ಟರು. ಟೇಸ್ಟಿನೂ ಇತ್ತು. ಕಾಫಿ ಬರೆದಕ್ಕಿ ಅವ್ರು ಜಾಸ್ತಿ ಯೂಸ್ ಮಾಡ್ತಿದ್ರು. ಲೌಕಿ ಸೋರೆಕಾಯಿ ಅಂತ ಏನು ಹೇಳ್ತೀವಿ ಅದ್ರ ಚಟ್ನೀಸ್ ಎಲ್ಲ ಕೊಡ್ತಿದ್ರು, ಸಿರ್ತಿದ್ದು. ಬೀಟ್ರೂಟ್ ಸೂಪ್ ಯಮ್ ಇಷ್ಟು ಟೇಸ್ಟಿ ಇರ್ತಿದ್ವು ಅವೆಲ್ಲ. ಆಮೇಲೆ ಇಲ್ಲಿ ಟ್ರೀಟ್ಮೆಂಟ್ ರೂಮ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ದು ಇದ್ದು. ಆಮೇಲೆ ಶಿರೋಧ ಟ್ರೀಟ್ಮೆಂಟ್ ಅಂತೂ ಅಬ್ಸಲ್ಯೂಟ್ಲಿ ಗೇಮ್ ಚೇಂಜರ್. ಅಂದರೆ ಇಷ್ಟು ಮೈಂಡ್ ಕಾಮ್ ಆಗ್ತೈತಿ. ಆ್ಯಂಡ್ ಹೇರ್ ಗ್ರೋತ್ ಸಲುವಾಗಂತೂ ಭಾಳ ಹೇಳಿ ಮಾಡಿಸಿದ್ದಂಥ ಟ್ರೀಟ್ಮೆಂಟ್ ಅದು. ಓವರ್ ಆಲ್ದಾಗ ಎಲ್ಲ ಟ್ರೀಟ್ಮೆಂಟ್ ಒಳಗೆ ಭಾಳ ಡೀಪ್ ಮತ್ತು ಕಾಮಿಂಗ್ ಎಕ್ಸ್ಪೀರಿಯನ್ಸ್ ನಮಗೆ ಸಿಕ್ಕಿತ್ತಲ್ಲೇ. ನಾವಿಲ್ಲಿ 10 ದಿನದ ಪ್ಯಾಕೇಜ್ ತೊಗೊಂಡು ಬಂದಿದ್ವಿ. 10 ದಿನದ ಒಳಗೆ ಅಬ್ಸಲ್ಯೂಟ್ಲಿ ಡೈಲಿ ಒಂದೊಂದು ನಮ್ಗೆ ಯಾವ್ದಾರು ಬೇರೆ ಥೆರಪಿ ಆ್ಯಂಡ್ ಫುಡ್ ಒಳಗೆ ಚೇಂಜಸ್ ಆ್ಯಂಡ್ ಟಾಪ್ ಟ್ರೀಟ್ಮೆಂಟ್ ಕೊಡ್ತಿದ್ರು ನಮಗಿಷ್ಟು ಮೈಂಡ್ ರಿಲ್ಯಾಕ್ಸ್ ಆಗ್ತಿತ್ತು, ಬಾಡಿ ರಿಲ್ಯಾಕ್ಸ್ ಆಗ್ತಿತ್ತು. ಭಾಳ ಚಲೋ ಅನಿಸ್ತಿತ್ತು ಆ ಟೈಮ್ದಾಗ ನಮಗೆ. ಆ್ಯಂಡ್ ಇಂಥದ್ದೂ ಎಕ್ಸಿಸ್ಟ್ ಮಾಡ್ತಾವೆ ಅಂಥೇಳಿ ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಗಿದ್ದು ಆ್ಯಕ್ಚುಲಿ.
ಆಮೇಲೆ ದಿನ ಅಲ್ಲಿ ಈವ್ನಿಂಗ್ ಡಾಕ್ಟರ್ ಸ್ಟಾಕ್ ಇರ್ತಿತ್ತು. ಅವ್ರು ನಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಿದ್ರು ಬಾಡಿ ಒಳಗೆ ಯಾವ ಥರ ಆ್ಯಸಿಡಿಟಿ ಸ್ಪ್ರೆಡ್ ಆಗ್ತೈತಿ, ಏನಾಗ್ತೈತಿ, ಅದರಿಂದ ನಮಗೆ ಬರೋ ರೋಗಗಳು ಯಾವ್ಯಾವ ಅದಾವು, ಯಾಕೆ ನಾವು ಅದನ್ನು ಆ್ಯಸಿಡಿಟಿ ಚಿಕ್ಕದಿದ್ದಾಗನ ಅದನ್ನು ನಾವು ಅಲ್ಲೇ ವ್ಯಾನಿಷ್ ಮಾಡೋಕೆ ನೋಡ್ಬೇಕು. ನ್ಯಾಚುರಲಿ ಹೀಲಿಂಗ್ ಅದನ್ನು ಮಾಡೋಕೆ ನಾವು ಪ್ರಯತ್ನ ಮಾಡಿದ್ರೆ ಭಾಳ ಚಲೋ ಇರ್ತೈತೆ ನಮ್ಮ ಬಾಡಿ. ಆ್ಯಂಡ್ ಇದಷ್ಟೇ ಅಲ್ಲ, ಬಾಕಿ ಎಲ್ಲನೂ ಅವ್ರು ನಮಗೆ ಹೇಳ್ತಿದ್ರು. ಬಾಕಿ ಬಾಡಿ ವಿಷಯ ಒಳಗೂ ಅವರೆಲ್ಲ ನಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಆಮೇಲೆ ದಿನ ಸಂಜೆಕಲ್ಲಿ ಮಂದಿರ ಪೀರಿಯಡ್ ಇರ್ತಿತ್ತು. ನಾವು ಹೋದಾಗ ಒಂದು ಸ್ಪೆಷಲ್ ಪೂಜಾ ಇತ್ತು. ಆ ಪೂಜಾ ಒಳಗೆ ಎಲ್ಲರೂ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ. ಆಮೇಲೆ ಈವ್ನಿಂಗ್ ಒಂದು ಸಣ್ಣ ಏರಿಯಾ ಐತಲ್ಲಿ, ಓನರ್ ಆ್ಯಂಡ್ ಟ್ರಸ್ಟಿ ಇರ್ತಾರೆ ಅಲ್ಲೇ. ಅವ್ರ ಜೊತೆಗೆ ನಾವು ಕೂತ್ ಚಿಟ್ ಚಾಟ್ ಮಾಡ್ತಿದ್ವಿ. ಅಲ್ಲೇ ಭಜನೆ ಆಗಲಿ ಮಂತ್ರ ಆಗಲಿ ಎಲ್ಲ ಹೇಳಿ ಆಮೇಲೆ ಡಿಸ್ಪರ್ಸ್ ಆಗ್ತಿದ್ವಿ. ರಾತ್ರಿ ಡಿನ್ನರ್ ಮಾಡಿ ಆಮೇಲೆ ನಾವು ನಮ್ಮ ರೂಮಿಗೆ ಹೋಗ್ತಿದ್ವಿ. ಈ ಥರ ನಾವು 10 ದಿನ ಅಲ್ಲಿ ಕಳೆದ್ವಿ. ಫ್ರೆಂಡ್ಸ್, ಈಗ ಸ್ಕ್ರೀನ್ ಮ್ಯಾಗ ನೀವೇನು ರೂಮ್ಸ್ ನೋಡಕತ್ತಿರಲ್ಲ, ಇವು ಮಹಿಷಿ ಸೆಂಟರ್ದ ಫಸ್ಟ್ ಕ್ಲಾಸ್ ರೂಮ್ಸ್ ಅದಾವು. ಆಮೇಲೆ ಇಲ್ಲಿ VIP ರೂಮ್ಸ್ನೂ ಅದಾವು. ಆಮೇಲೆ AC ನಾನ್ AC ರೂಮ್ಸ್ನೂ ಇದದಾವು. ಕಾಫಿ ಚಲೋ ಮೇಂಟೈನ್ ಮಾಡಿದಾರು, ಹೈಲಿ ಹೈಜೆನಿಕ್ ಅದಾವು. ಆಮೇಲೆ ಸಾಕಷ್ಟು ಆಪ್ಷನ್ಸ್ ಅವೈಲೇಬಲ್ ಅದಾವು. ಮಲ್ಟಿಪಲ್ ರೂಮ್ ಕ್ಯಾಟಗರೀಸೂ ಐತಿ. ಅಂದ್ರೆ ಯಾರ್ಯಾರಿಗೆ ಯಾವ ಪ್ರಕಾರ ಬಜೆಟ್ ಇರ್ತದೆ ಆ ಪ್ರಕಾರ ನೀವು ಅಲ್ಲಿ ರೂಮ್ ತೊಗೊಂಡು ಅಲ್ಲಿ ಅವರು ಒಂದು ಭಾಳ ದೊಡ್ಡ ಲೈಬ್ರರಿನೂ ಇಟ್ಟಾರು. ಭಾಳಷ್ಟು ಬುಕ್ ಕಲೆಕ್ಷನ್ ಅದಾವು. ಕೆಲವು ಬುಕ್ಸ್ ಅವರು ಯೋಗ ರೂಮ್ಸ್ ಒಳಗೂ ಇಟ್ಟಿದ್ದಾರೆ. ಅಲ್ಲೂ ಶಾಂತಿಯಿಂದ ಕುಂತು ನೀವು ಅಲ್ಲಿ ಓದ್ಬೋದು, ಅಥವಾ ನೀವು ಲೈಬ್ರರಿ ಒಳಗೂ ಟೈಮ್ ಪಾಸ್ ಮಾಡುವಂಥದ್ದು ಒಂದು ಫೆಸಿಲಿಟಿ ಅವ್ರು ಇಟ್ಟಿದ್ದಾರೆ. ಕಾಫಿ ಥಾಟ್ಫುಲ್ ಐತಿ ಅವ್ರದ್ದು ವಿಚಾರಗಳು. ಆ್ಯಂಡ್ ಕಂಫರ್ಟೇಬಲ್ ಐತಿ ರೂಮ್ಸ್, ಚಲೋ ಕ್ಲೀನ್ ಇಟ್ಟಾರು. ಆಮೇಲೆ ನಿಮಗೆ ಸಾಕಷ್ಟು ಆಪ್ಷನ್ನೂ ಸಿಗ್ತಾವಿಲ್ಲೇ. ಆಮೇಲೆ ಕಾಸ್ಟ್ ಎಫೆಕ್ಟಿವ್ ಅದಾವೆ. ಅವ್ರು ಆ್ಯಕ್ಚುಲಿ ನೋಡ್ಬೇಕಂತಂದ್ರೆ ನಾವಲ್ಲಿ ಹೋದ್ಮೇಲೆ ಯೋಚನೆ ಮಾಡತ್ತಿದ್ವಿ, ಊಟ, ರೂಮ್, ಆಮೇಲೆ ನಮಗೆ ಟ್ರೀಟ್ಮೆಂಟ್ ಎಲ್ಲ ಇಷ್ಟು ಅಮೌಂಟ್ ಒಳಗೆ ಮಾಡ್ತಾರಂತಂದ್ರೆ ನೋಬಲ್ ಇದನ್ನ ಐತಿ. ಇವಾಗ ನಾವಿಲ್ಲಿ ATMಗೆ ಬಂದೇವಿ ಸ್ವಲ್ಪ ದುಡ್ಡು ತೊಗೋಬೇಕಂತೇಳಿ. 1/2 ಕಿಲೋಮೀಟರ್ ನ್ಯಾಚುರೋಪತಿಯಿಂದ ಐತಿ ಇದು ದಾರಿ. ಆ್ಯಂಡ್ ನೀವು ಅಲ್ಲಿ ಕಾಫಿ ಎಕ್ಸೆಸಿಬಲ್ ಐತಿ, ಮೋರ್ ಐತಿ ಅಲ್ಲಿ. ಆ್ಯಂಡ್ ATMs ಅದಾವು, ಕೆಮಿಸ್ಟ್ ಶಾಪ್ ಅದಾವು. ಜಸ್ಟ್ ಇನ್ ಕೇಸ್ ನೀವು ಯಾವ್ದಾದ್ರು ಮೆಡಿಸಿನ್ ಮ್ಯಾಂಡೇಟರಿ ಇರ್ತಾವೆ ಕೆಲವೊಂದು ತೊಗೊಳ್ಳೇಬೇಕು ಅನ್ನುವಂಥದ್ದು, ಆ ಮೆಡಿಸಿನ್ನು ತೊಗೋಬೋದು. ಆ್ಯಕ್ಚುಲಿ ಅಲ್ಲಿ ಅವ್ರದ್ದು ಇದು ನೋಡಬೇಕಾದ್ರೆ ಅವಶ್ಯಕತೆ ಇಲ್ಲ, ಬಟ್ ಕೆಲವ್ರಿಗೆ ಅವಾಯ್ಡಬಲ್ ಇರೋಂಗಿಲ್ಲ. ಅದು ತೊಗೋಬೇಕಂತಂದ್ರೆ ಮೆಡಿಸಿನ್ನೂ ಐತಿ. ಎಲ್ಲ ನಿಮ್ಗೇನು ಕೆಲವೊಂದು ಹೆಲ್ಪ್ ಬೇಕಾದ್ರೆ ಅಲ್ಲೇ ಸಮೀಪ 1/2 ಕಿಲೋಮೀಟರ್ನಾಗ ಹೋಗಿ ನೀವು ಏನು ಬೇಕಾದ ಪರ್ಚೇಸ್ ಮಾಡುವಂಥದ್ದು ಜಾಗ ಐತಿ. ಹಾಗೇನು ಕಂಪ್ಲೀಟ್ಲಿ ಐಸೋಲೇಟೆಡ್ ಏನಿಲ್ಲ. ಅಲ್ಲಿ ಸ್ಟಾಫ್ ಮಕ್ಳು ಅದಾವು ಸಣ್ಣ ಸಣ್ಣ, ಅವ್ರು ನಮ್ಮ ಜೊತೆಗೆ ಭಜನ್ ಅದು ಮಾಡಕ್ಕೆ ಬರ್ತಿದ್ರು. ಅವ್ರ ಸಲುವಾಗಿ ಕೆಲವೊಂದು ಸಣ್ಣ ಸಣ್ಣ ಗಿಫ್ಟ್ ತೊಗೊಂಡೆ ನಾನು. ಪೆನ್ಸಿಲ್ ಆಗಲಿ ಇದಾಗಲಿ ನಿಮ್ಗೆ ರೂಮಿಗೆ ಹೋದ್ಮ್ಯಾಗ ನಾನು ತೋರಿಸ್ತೇನೆ. ಆಮೇಲೆ ಆನ್ ದ ವೇ ನಾವು ಅಲ್ಲಿಂದ ಬರಬೇಕಾದ್ರೆ ಇದು ಭಾಳ ಚಂದ ಗುಡಿ ಕಾಣಿಸಿತು. ಅಲ್ಲಿ ನಾವು ದರ್ಶನ ಮಾಡೋಕ್ಕೆ ಹೋಗಿದ್ವಿ. ಭಾಳ ಶಾಂತ ವಾತಾವರಣ, ಆಮೇಲೆ ವೈಬ್ಸ್ ಭಾಳ ಚಲೋ ಇದ್ದವು. ಅಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಾವು ವಾಪಸ್ ನ್ಯಾಚುರೋಪತಿಗೆ ಹೋಗಿದ್ವಿ. ರೂಮ್ನಾಗ ನಿಮಗೆ ತೋರಿಸ್ತೇನೆ. ಇದೆಲ್ಲ ಪೆನ್ಸಿಲ್ಸ್ ಆಗಲಿ, ಇರೇಸರ್ಸ್ ಆಗಲಿ, ಸಣ್ಣ ಡಬ್ಬಾಸ್, ಮಕ್ಕಳ ಸಲುವಾಗಿ ಚಾಕ್ಲೇಟ್ಸ್ ಆಗಲಿ ಇವನ್ನೆಲ್ಲ ತೊಗೊಂಡಿತ್ತು. ಸ್ಟಾಫ್ ಮಕ್ಕಳಿಗೆ ಅದನ್ನು ಕೊಟ್ಟಿದ್ವಿ ಅಲ್ಲಿ ನಾವು ಆ್ಯಸ್ ಅ ಜೆಸ್ಚರ್ ಅಂತ. ಇವಾಗ ಬರ್ರಿ ಡಾಕ್ಟರ್ಸನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ಅವ್ರ ಹಾಸ್ಪಿಟ್ಲ್ ಒಳಗೆ ಏನು ಟ್ರೀಟ್ಮೆಂಟ್ಸ್ ಅದಾವು, ಏನೇನು ಯಾವುದಕ್ಕೆ ಅವ್ರು ಇದನ್ನು ಮಾಡ್ತಾರಂತೇಳಿ. ಅವರಿಂದನ ಕೇಳೋಣ ನಡೀರಿ. ಲೆಟ್ಸ್ ಪ್ರೊಸೀಡ್. Hello, Namaste. My name is Dr. Rakshit Hassan. I'm a naturopathy and yoga physician working as a senior resident medical officer at Maishi Trust Naturopathy and Yoga Hospital, located at Daddi Kamlapur, Goa Alnava Road, Dharwad, Karnataka. In our hospital, we mainly focus on treating the root cause of the disease rather than treating the symptoms and suppressing the symptoms. We don't use any medications. We have different treatment modalities like hydrotherapy, acupuncture, physiotherapy, cupping, diet therapy, yoga therapy, fasting, and all. According to condition of the patient, we prescribe these treatments. So you or your loved ones, anyone suffering from any lifestyle disorders, or you are searching for any naturopathy centers nearby you, so Maishi Trust Naturopathy and Yoga Hospital is the best for you. So what I tell is, like, naturopathy is not only application of all different therapies, it's a way of life. So if you want more information or if you want your better health, please do visit our hospital. Thank you. Have a good day. Bye bye.
Namaste, I'm Dr. Soumya. I'm a naturopathy and a yoga physician working at Mahishi Trust Yoga and Naturopathy Hospital, Dharwad. हमारे हॉस्पिटल में हम मेनली लाइफस्टाइल डिसऑर्डर्स को ट्रीट करते हैं. अभी आपके दिमाग में सवाल आ सकता है, व्हाट इज लाइफस्टाइल डिसऑर्डर्स? इट इज मेनली कॉज्ड ड्यू टू योर improper eating habits, lack of physical activity and lot of stress in your day-to-day activities. डिसऑर्डर्स जैसे डायबिटीज, हाइपरटेंशन, हार्मोनल इम्बैलेंस जैसे PCOD, PCOS, थायराइड इश्यूज, जॉइंट रिलेटेड प्रॉब्लम्स एज वेल एज डाइजेस्टिव इश्यूज को हम ट्रीट करते हैं जैसे एसिडिटी. इफ यू आर लुकिंग फॉर अ प्लेस वेयर पीपल एंड डॉक्टर्स गिव यू अ राइट गाइडेंस ऑन हाउ यू हैव टू लिव योर लाइफ नेचुरली, दिस इज द बेस्ट प्लेस टू विजिट. डू कॉन्टैक्ट फॉर मोर इन्फॉर्मेशन. तो ಕೇಳಿದ್ರಲ್ಲ, ಇವೆಲ್ಲ ನೋಡಿದ್ದಾಗ್ಲಿ ಹೇಳಿದ್ದಾಗ್ಲಿ ಡಾಕ್ಟರ್ಸ್ ಮಾತುಗಳು ಇದ್ದು. ನ್ಯಾಚುರೋಪತಿ ಅಂತಂದ್ರೆ ಟ್ರೀಟ್ಮೆಂಟ್ ಅಲ್ಲ, ಇದು ಆಕ್ಚುಲಿ ಇದಕ್ಕೊಂದು ರೀಬೂಟ್ ಅಂತೇನ ಹೆಲ್ತ್ ಸಲುವಾಗಿ. ಇವಾಗಿನ ಫಾಸ್ಟ್ ಲೈಫ್ ಒಳಗೆ ನಮಗೆ ಇದೊಂದು ಹೆಲ್ದಿ ಬ್ರೇಕ್ ಭಾಳ ಅವಶ್ಯಕತೆ ಐತಿ. ಅದಕ್ಕೆ ನಾವು ಇದನ್ನ ಮಾಡ್ಬೇಕಾಗ್ತೈತಿ. ಆ್ಯಂಡ್ ವೈ ನಾಟ್? ದೊಡ್ಡ ದೊಡ್ಡ ಅಥ್ಲೀಟ್ಸ್ ಇರ್ತಾರೆ, ಆ್ಯಕ್ಟರ್ಸ್ ಇರ್ತಾರೋ, ಅವರು ಎಲ್ಲ ಹೋಗಿ ಈ ಥರದೊಂದು ನ್ಯಾಚುರೋಪತಿ ಟ್ರೀಟ್ಮೆಂಟ್ ತೊಗೊಂಡು ಬರ್ತಾರೋ. ಹೆಂಗೆ ರಿಫ್ರೆಶಿಂಗ್ ಮತ್ತು ಇದನ್ನು ಕಾಣ್ತಾರಲ್ಲ, ಸೊ ನಾವು ತೊಗೋಬೋದಲ್ಲ. ತೊಗೊಂಡು ನಮ್ಮ ನಾವು ಇನ್ನೂ ಜೀವನ ಪೂರ್ತಿ ಹೆಲ್ದಿಯಾಗಿ ಇರ್ಬೋದು. ಫ್ರೆಂಡ್ಸ್, ನಿಮಗೆಲ್ಲ ಇದು ಬ್ಲಾಗ್ ಲೈಕ್ ಆದ್ರೆ, ಹೆಲ್ಪ್ಫುಲ್ ಅನಿಸಿದ್ರೆ ಪ್ಲೀಸ್ ಕಮೆಂಟ್ ಮಾಡೋದು ಮರಿಬೇಡ್ರಿ, ಲೈಕ್ ಮಾಡೋದು ಮರಿಬೇಡ್ರಿ. ನಿಮ್ಗೆ ಯಾರು ಪ್ರೀತಿದವ್ರದಾರೋ ಅವ್ರ ಜೊತೆಗೆ ಶೇರ್ ಮಾಡೋದು ಮರಿಬೇಡ್ರಿ. ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ. ಸ್ಟೇ ಹೆಲ್ದಿ, ಟೇಕ್ ಕೇರ್, ಬಾಯ್.